ಫರೀದಾಬಾದ್ನ 2 ಮನೆಗಳಲ್ಲಿ 3000 ಕೆಜಿಯಷ್ಟು ಸ್ಫೋಟಕ ಸಿಕ್ಕಿತ್ತು. ಅದಾದ ನಂತರ ಎನ್ಐಎ ಇನ್ವೆಸ್ಟಿಗೇಷನ್ ಮಾಡ್ತಾ ಹೋದಂತೆ ಉಗ್ರರ ಟಾರ್ಗೆಟ್ ಏನಾಗಿತ್ತು ಅನ್ನೋದು ಬಯಲಾಗ್ತಾ ಇದೆ. ಒಂದು 1992 ಡಿಸೆಂಬರ್ 6ನೇ ತಾರೀಕು ಅಯೋಧ್ಯೆಯಲ್ಲಿ ಬಾಬರಿ ಮಸೀದಿಯನ್ನು ಕರಸೇವಕರು ಧ್ವಂಸ ಮಾಡಿದ್ರು. ಅದಾದ ಮರು ವರ್ಷ 1993ರಲ್ಲಿ ಮುಂಬೈ ದಾಳಿಯಾಗಿತ್ತು. 250ಕ್ಕೂ ಹೆಚ್ಚು ಜನ ಬಲಿಯಾಗಿದ್ರು. 12 ಸರಣಿ ಸ್ಫೋಟಗಳು ಮುಂಬೈ ನಗರದಲ್ಲಿ ನಡೆದಿತ್ತು. ಅದೇ ಮಾದರಿಯಲ್ಲಿ ದೇಶಾದ್ಯಂತ ಸರಣಿ ಸ್ಫೋಟವನ್ನು ಮಾಡಬೇಕು ಅನ್ನೋದು ಜೈಷ್ ಉಗ್ರರ ಟಾರ್ಗೆಟ್ ಆಗಿತ್ತು ಮತ್ತು ಅದಕ್ಕಾಗಿ ಆ ಸಂಚಿನ ಭಾಗವಾಗಿ 3000 ಕೆಜಿಯಷ್ಟು ದೊಡ್ಡ ಮಟ್ಟದಲ್ಲಿ ಸ್ಫೋಟಕವನ್ನು ಸಂಗ್ರಹ ಮಾಡಿದ್ರು ಅನ್ನೋದು ಬಯಲಾಗ್ತಾ ಇದೆ. ಈಗ ನವೆಂಬರ್ ತಿಂಗಳು ಡಿಸೆಂಬರ್ 6ನೇ ತಾರೀಕಿಗೆ ಬಂದರೆ ಬಾಬ್ರಿ ಮಸೀದಿ ಧ್ವಂಸವಾಗಿ 33 ವರ್ಷ ಆಗುತ್ತೆ. ಬಾಬ್ರಿ ಮಸೀದಿ ಧ್ವಂಸದ ವರ್ಷಾಚರಣೆಯ ಸಂದರ್ಭದಲ್ಲಿ ಮತ್ತೊಂದು ದೇಶಾದ್ಯಂತ ಸ್ಫೋಟ ಮಾಡಿ ನಾವೊಂದು ರಿವೆಂಜ್ ತೆಗೆದುಕೊಂಡ್ವಿ ಅಂತ ತೋರಿಸೋದಕ್ಕೆ ಈ ಉಗ್ರರ ಗುಂಪು ಹೊರಟಿತ್ತು. ಅದರ ಭಾಗವಾಗಿ ದೆಹಲಿಯ 6 ಪ್ರಮುಖ ಸ್ಥಳಗಳನ್ನು ಇವರು ಗುರುತು ಮಾಡಿಕೊಂಡಿದ್ರು. ಯಾವ ಸ್ಥಳಗಳು? ಹೆಚ್ಚು ಜನ ಸೇರುವಂತಹ ಸ್ಥಳಗಳು ಮತ್ತು ಹೆಚ್ಚು ಪ್ರಾಮುಖ್ಯತೆ ಇರುವಂತಹ ಸ್ಥಳಗಳನ್ನು ಇವರು ಬಾಂಬ್ ಸ್ಫೋಟಕ್ಕೆ ಫೈನಲ್ ಮಾಡಿಕೊಂಡಿದ್ರು. ಅದರ ಭಾಗವಾಗಿ ಫರೀದಾಬಾದ್ನಲ್ಲಿ ಸಂಗ್ರಹವಾಗಿದ್ದಂತಹ ಸ್ಫೋಟಕಗಳಲ್ಲಿ 80 ಕೆಜಿಯಷ್ಟು ಸ್ಫೋಟಕವನ್ನು ಒಂದು I-20 ಕಾರ್ನಲ್ಲಿ ದೆಹಲಿಗೆ ಸಾಗಿಸಲಾಗಿತ್ತು. ಅದು ಆಕಸ್ಮಿಕವಾಗಿ ಪ್ಯಾನಿಕ್ ಅಟ್ಯಾಕ್ ಆಗಿ ಅಲ್ಲಿ ಅದು ಕಾರ್ನಲ್ಲಿದ್ದಂತಹ ಸ್ಫೋಟಕ ಬ್ಲಾಸ್ಟ್ ಆಯಿತು. ಅದರಲ್ಲಿದ್ದಂತಹ 3 ಜನ ಬಲಿಯಾಗಿದ್ದಾರೆ. ಮತ್ತೊಂದು ಇಕೋಸ್ಪೋರ್ಟ್ ಕಾರು, ಇದೇ ಸ್ಫೋಟಗೊಂಡ ಕಾರ್ನಲ್ಲಿ ಸತ್ತಂತಹ ಉಮರ್ ಮೊಹಮ್ಮದ್ನ ಮಾಲೀಕತ್ವದ ಕಾರು. ಇಕೋಸ್ಪೋರ್ಟ್ ಕಾರು ಫರೀದಾಬಾದ್ ಜಿಲ್ಲೆಯ ಒಂದು ಹಳ್ಳಿಯಲ್ಲಿ ಪತ್ತೆಯಾಗಿತ್ತು. ಆ ಕಾರು ಕೂಡ ಖರೀದಿ ಮಾಡಿದ್ದರ ಉದ್ದೇಶ ಇದೇ ರೀತಿಯಲ್ಲಿ ಸ್ಫೋಟಕವನ್ನು ದೆಹಲಿಗೆ ಸಾಗಿಸಬೇಕು ಅಂತ. 6 ಪ್ರಮುಖ ಸ್ಥಳಗಳನ್ನು ಗುರುತು ಮಾಡಿಟ್ಕೊಂಡು ಅಲ್ಲಿ ದಾಳಿಯನ್ನು ಮಾಡಬೇಕು ಅನ್ನುವಂತಹ ಸಂಚು. ದೆಹಲಿಯ ಪ್ರಮುಖ ಸ್ಥಳಗಳನ್ನು ಗುರುತು ಮಾಡಿಕೊಳ್ಳಲಾಗಿತ್ತು. ಅಂದರೆ ಅವರಿಗೆ ಇಂಪ್ಯಾಕ್ಟ್ ಜಾಸ್ತಿ ಆಗಬೇಕಿತ್ತು, ಸಾವಿನ ಸಂಖ್ಯೆ ಜಾಸ್ತಿ ಆಗಬೇಕಿತ್ತು. ಮತ್ತು ದೆಹಲಿಯಲ್ಲಿ ಒಂದು ಸೀರಿಯಲ್ ಬ್ಲಾಸ್ಟ್ ಆದರೆ, ಉದಾಹರಣೆಗೆ 6 ಸ್ಥಳಗಳಲ್ಲಿ ಸೀರಿಯಲ್ ಬ್ಲಾಸ್ಟ್ ಆದರೆ ಇಡೀ ಜಗತ್ತಿನ ಗಮನವನ್ನು ಇಸ್ಲಾಮಿಕ್ ಭಯೋತ್ಪಾದಕರು ಸೆಳೀತಾರೆ. ಆ ಮೂಲಕ ಭಾರತದ ವಿರುದ್ಧ ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ ಅನ್ನೋದನ್ನು ಜಗತ್ತಿಗೆ ಸಾರುವಂತಹ ಉದ್ದೇಶ ಆಗಿತ್ತು. ಇದರ ಜೊತೆಗೆ ನೀವು ಒಂದು ಸಾಮಾನ್ಯ ಬಾಂಬ್ ಬ್ಲಾಸ್ಟ್ ಆಗಬೇಕು ಅಂತಂದರೆ 5 ರಿಂದ 10 ಕೆಜಿಯಷ್ಟು ಸ್ಫೋಟಕವನ್ನು ಬಳಸಿದರೆ 30 ರಿಂದ 40 ಜನರನ್ನು ಕೊಲ್ಲುವಷ್ಟು ಸಾಮರ್ಥ್ಯ ಇರುತ್ತೆ. 3000 ಕೆಜಿಯಷ್ಟು ಸ್ಫೋಟಕ ಅಂತಂದರೆ ಇನ್ವೆಸ್ಟಿಗೇಷನ್ ಮಾಡ್ತಾ ಹೊರಬರ್ತಾ ಇರುವಂತಹ ವಿಷಯಗಳು ತುಂಬ ಭಯಾನಕ ಅನ್ನಿಸ್ತಾ ಇದ್ದಾವೆ ರಕ್ಷತ್.